ಯಾರು ಹೀನನಾಗಿದ್ದಾನೋ ಅವನು ಹಿಂದೂ. ಹಿಂದೂ ಅನ್ನುವುದು ಅವಮಾನಕರ ಶಬ್ದ. ದೇವದುರ್ಗದಲ್ಲಿ ಭಗವಾನ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕಾಶ್ಮೀರ ಶೈವ ಗ್ರಂಥದಲ್ಲಿ ಹಿಂದೂ ಪದ ಉಲ್ಲೇಖ ಆಗಿದೆ. ಹಿಂದೂ ಅನ್ನೋ ಶಬ್ದ ಬಹಳ ಅವಮಾನಕರ ಅಂತ ಹೇಳಿದ್ದಾರೆ ಭಗವಾನ್. ಹಳೆಯ ಗ್ರಂಥಗಳಲ್ಲಿ ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು, ಪುರಾಣ, ಉಪಪುರಾಣಗಳು ಯಾವುದರಲ್ಲೂ ಹಿಂದೂ ಅನ್ನೋ ಶಬ್ದ ಇಲ್ಲ. ಹಾಗಾಗಿ ಅದು ಬಂದು ಸುಮಾರು 1000 ವರ್ಷಗಳಾಗಿದೆ. ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರ ಶೈವ ಗ್ರಂಥದಲ್ಲಿ ಹೀರಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾರೋ, ಯಾರು ದೂಷಣೆಗೊಳಗಾಗಿದ್ದಾರೋ ಅವನು ಹಿಂದೂ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಹಿಂದೂ ಅನ್ನೋ ಶಬ್ದ ಭಾಳ ಅಪಮಾನಕರವಾದಂಥ ಶಬ್ದ ಆಗಿದೆ. ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಚಾತುರ್ವರ್ಣ ಧರ್ಮದಲ್ಲಿ ಶೂದ್ರರು ಅಂತಾರಲ್ಲ, ಶೂದ್ರ ಅನ್ನೋ ಪದನೂ ಮನುಸ್ಮೃತಿಯ ಪ್ರಕಾರ ಭಾಳ ಅವಮಾನಕ್ಕೆ ಈಡಾಗಿರ್ತಕ್ಕಂಥ ಶಬ್ದ. ಶೂದ್ರ ಅಂದರೆ ಗುಲಾಮ ಅಂತ ಒಂದು ಅರ್ಥ. ಇನ್ನೊಂದು ಶೂದ್ರ ಅಂದರೆ ತಂದೆಗೆ ಹುಟ್ಟದವನಲ್ಲ ಅನ್ನೋ ಅರ್ಥ. ಎಷ್ಟು ಭಾಳ ಅವಮಾನಕರವಾದಂಥ ಶಬ್ದಗಳನ್ನು ನಮ್ಮ ಜನ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೆ. ಇದು ಯಾರ ವಿರುದ್ಧನೂ ಅಲ್ಲ, ಸ್ವಾಭಿಮಾನದ ಪ್ರಶ್ನೆ. ಯಾರು ಕಡಿಮೆ ಅಲ್ಲ. ನಮ್ಮ ಸ್ವಾತಂತ್ರ್ಯ ಬಂದು ಸಂವಿಧಾನ ಬಂದು 75 ವರ್ಷ ಆಗಿದೆ. ಸಂವಿಧಾನದಲ್ಲಿ ಎಲ್ಲರೂ ಸಮಾನರು. ಭಗವಾನ್ ಅವರ ಹೇಳಿಕೆ, ಅವರು ಹೇಳ್ತಾ ಇದ್ದಾರೆ ಹಿಂದೂ ಅನ್ನೋ ಪದದ ಅರ್ಥ ಅವಮಾನಕರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಕ್ಬರ್ನ ಕಾಲದಲ್ಲಿ ಹಿಂದೂ ಅನ್ನೋ ಪದ ಹುಟ್ಕೊಳ್ತು ಅಂತ ಅವ್ರು ಹೇಳ್ತಾ ಇರೋದು. ಆದರೆ ಹಿಂದೆ ಈ ಉಪನಿಷತ್ಗಳಲ್ಲೇ ಹೇಳಿದೆ, ಹಿಮಾಲಯ ಸಮಾರಭ್ಯಂ ಯಾವುದೆಂದು ಸರೋವರಂ ತಮ್ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ. ಅಲ್ಲಲ್ಲಿ ಹಿಂದೂ ಅನ್ನುವಂಥ ಪದ ಬರ್ತಾನೆ ಇದೆ. ಶೂದ್ರ ಅನ್ನೋ ಪದದ ಬಗ್ಗೆಯೂ ಕೂಡ ಅವ್ರು ಹೇಳಿದ್ರು, ಬಹಳ ನಿಕೃಷ್ಟ ಅನ್ನೋ ರೀತಿಯಲ್ಲಿ ಆ ಪದ ಇದೆ ಅಂತ. ಆದರೆ ಉಪನಿಷತ್ಗಳು ಅದನ್ನು ಕೂಡ ಹೇಳ್ತವೆ, ಶೂದ್ರೋ ಬ್ರಾಹ್ಮಣತೋ ತೇತಿ ಬ್ರಾಹ್ಮಣಚ್ಚೈವ ಶೂದ್ರತಾಮ್ ಅಂತ. ಅಂದರೆ ಅದು ಗುಣವಾಚಕ ಅಲ್ಲ, ಕರ್ಮವಾಚಕ ಅಂತೇಳಿ ಹೇಳುತ್ತೆ. ಅಂದರೆ ಉಪನಿಷತ್ತುಗಳು ಹೇಳ್ತಾ ಇರೋದು. ಆದರೆ ಇಲ್ಲಿ ಭಗವಾನ್ ಅವರು ಅದು ಯಾವುದನ್ನು ಉಲ್ಲೇಖ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರೊಂದೆರಡು ಉಕ್ತಿಗಳನ್ನು ಹೇಳೋದು, ಅದನ್ನೆಲ್ಲ ಹಿಡ್ಕೊಂಡು ಹೇಳಿದ್ರು, ಅದು ಅವಮಾನಕರ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.